ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರ, ಕೊನೆಗೂ ಜಿರಲೆ ನಾಯಕ ಸಿಕ್ಬಿದ್ದೇ ಬಿಟ್ಟ. ಇಡೀ ದೇಶವನ್ನ ಯಾಮಾರಿಸಿದವನ ಹಣೆ ಬರಹ ಅವರ ತಂದೆಯಿಂದಲೇ ಬಯಲಾಗೋ ಸಮಯ ಈಗ ಹತ್ರ ಬಂದಿದೆ. ಯಾವಾಗ ಸತ್ಯ ಬಯಲಾಗುತ್ತೋ ಅನ್ನೋ ಭಯ ಶುರುವಾಯಿತೋ, ಅಭಿಜಿತ್ ದೀಪ್ಕಿಗೆ ವಾಂತಿ ಭೇದಿ ಕೂಡ ಶುರುವಾಗಿದೆ. ಟೆನ್ಷನ್ಗೆ BP ಲೋ ಆಗಿ ಆಸ್ಪತ್ರೆ ಕೂಡ ಸೇರ್ಕೊಂಡಿದ್ದಾನಂತೆ. ಇನ್ನೊಂದು ಮಜಾ ಏನಂದ್ರೆ, ಈತನಿಂದ ಕಪಿಲ್ ಸಿಬಲ್ ಅವರು ಕೂಡ ತಗಲಾಕೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಊರಿಗೆಲ್ಲ ಉಪದೇಶ ಮಾಡೋ ಮುನ್ನ ತಾನು ಮೊದಲು ನೆಟ್ಟಿಗಿರಬೇಕು. ನೋಡಿ, ಅಭಿಜಿತ್ ದೀಪ್ಗೆ ಸಿಸ್ಟಮ್ನಲ್ಲಿ ಪಾರದರ್ಶಕತೆ ಕೇಳ್ತಿದ್ದ. ಈಗ ಆತನ ಅಸಲಿ ಮುಖವಾಡವೇ ಕಳಚಿ ಬಿದ್ದಿದೆ. ದೆಹಲಿ ಪೊಲೀಸರು ಮತ್ತು ವಿಶೇಷ ತನಿಖಾ ದಳಗಳು ಒಂದು ದೊಡ್ಡ ಜಾಲದ ಬೆನ್ನು ಬಿದ್ದಿದೆ. ಈ ಜಾಲದ ಕೇಂದ್ರ ಬಿಂದು ಯಾರು ಗೊತ್ತಾ? ತಮಗೆ ತಾವೇ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಕರೆದುಕೊಳ್ಳುವಂತಹ ಸಂಘಟನೆಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ. ಈ ಕತೆ ಶುರುವಾಗೋದು ಗುಜರಾತ್ನ ಸೂರತ್ನಿಂದ. ಅಲ್ಲಿನ ಖ್ಯಾತ RTI ಕಾರ್ಯಕರ್ತ ಅಮಿತ್ ತಿವಾರಿ ಅವರು ಒಂದು 3 ಪ್ರಶ್ನೆಗಳನ್ನು ಕೇಳ್ತಾರೆ. ಈ 3 ಪ್ರಶ್ನೆಗಳೀಗ ದೇಶದ ಮಾಧ್ಯಮಗಳಲ್ಲಿ ಭಾರೀ ಸಂಚಲನ ಮೂಡಿಸ್ತಾ ಇದೆ. ಅಮಿತ್ ತಿವಾರಿ ಅವರ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಅಭಿಜಿತ್ ದೀಪ್ಗೆ ಅಮೆರಿಕಾದಲ್ಲಿ ಓದಿದ್ದು ಹೇಗೆ ಅನ್ನೋದು. ನೋಡಿ, ಅಮೆರಿಕಾದಲ್ಲಿ ಶಿಕ್ಷಣ ಪಡೆಯೋದಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಬೇಕಾಗುತ್ತೆ. ಈ ಹಣ ಎಲ್ಲಿಂದ ಬಂತು ಈತನಿಗೆ? ಯಾವುದಾದ್ರೂ ಎಜುಕೇಶನಲ್ ಲೋನ್ ಅನ್ನ ಪಡೆದುಕೊಂಡಿದ್ದಾರಾ? ಅಥವಾ ಅವರಿಗೆ ಯಾವುದಾದ್ರೂ ಪ್ರತಿಷ್ಠಿತ ಸ್ಕಾಲರ್ಶಿಪ್ ಸಿಗ್ತಾ ಇದೆಯಾ? ಇಲ್ಲಾಂದ್ರೆ ತಂದೆಗೆ ಯಾರಾದರೂ ವಿದೇಶಿ ಶಕ್ತಿಗಳಿಂದ ಫಂಡಿಂಗ್ ಆಗಿದೆಯಾ? ಈ ಪ್ರಶ್ನೆಗಳು ಈಗ ಇಡೀ ದೇಶದಲ್ಲಿ ಹುಟ್ಕೊಂಡಿದೆ. ವೀಕ್ಷಕರ, ಈಗ ಸ್ವಲ್ಪ ಲೆಕ್ಕಾಚಾರಕ್ಕೆ ಬರೋಣ. ಮೂಲಗಳ ಪ್ರಕಾರ ಅಭಿಜಿತ್ ದೀಪ್ಗೆ ಅವರ ತಂದೆ ಭಗವಾನ್ ದಾಸ್ ದೀಪ್ಗೆ ಅವರು ಮಹಾರಾಷ್ಟ್ರ ಸರ್ಕಾರದ ನಿವೃತ್ತ ಉದ್ಯೋಗಿ. ಅವರ ಮಾಸಿಕ ಸಂಬಳ ಸುಮಾರು 60,000 ರಿಂದ 65,000 ರೂಪಾಯಿಗಳಷ್ಟಿತ್ತು. ಒಂದು ಕಾಲದಲ್ಲಿ ಅವರ ಸಂಬಳ ಕೇವಲ 5,000 ರೂಪಾಯಿ ಇದ್ದಿದ್ದು ಇದೆ. ಸ್ವಲ್ಪ ಯೋಚನೆ ಮಾಡಿ, 65,000 ರೂಪಾಯಿ ಸಂಬಳ ಇರುವಂತಹ ಒಬ್ಬ ಸರ್ಕಾರಿ ನೌಕರ ತನ್ನ ಕುಟುಂಬವನ್ನು ನೋಡ್ಕೊಳ್ತಾ ಮಗನನ್ನು ಅಮೇರಿಕಾದಂತಹ ದುಬಾರಿ ದೇಶಕ್ಕೆ ಕಳಿಸಿ ಓದಿಸೋದಕ್ಕೆ ಹೇಗೆ ಸಾಧ್ಯ? ಅಮೇರಿಕಾದ ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ ಕೋಟಿ ಹಣ ಖರ್ಚಾಗುತ್ತೆ. ಇಷ್ಟು ಹಣ ಅವರ ಬಳಿ ಎಲ್ಲಿಂದ ಬಂತು? ಸಾರ್ವಜನಿಕ ಜೀವನದಲ್ಲಿರೋರು ಪಾರದರ್ಶಕವಾಗಿರಬೇಕು ಅಂತ ಉಪದೇಶ ನೀಡುವಂತಹ ದೀಪ್ಗೆ ಅವರು ತಮ್ಮ ಮನೆಯ ಈ ಆರ್ಥಿಕ ಪಾರದರ್ಶಕತೆಯ ಬಗ್ಗೆ ಯಾಕಿನ್ನೂ ಮೌನವಾಗಿದ್ದಾರೆ? ಸಂಬಳದಿಂದ ಅಷ್ಟೊಂದು ಹಣ ಬರೋದಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಗಿಂಬಳ ಏನಾದರೂ ಸಿಗ್ತಾ ಇತ್ತಾ? ನೋಡಿ, ಇಲ್ಲಿಗೆ ಈ ಕತೆ ಮುಗಿಯೋದಿಲ್ಲ. ಈ ಪ್ರಕರಣದಲ್ಲಿ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಕಪಿಲ್ ಸಿಬಲ್ ಇತ್ತೀಚೆಗೆ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಅಭಿಜಿತ್ ಅವರ CJP ಸಂಘಟನೆಗೆ ಕಾನೂನು ನಿಧಿ ಅಂತ ಹೇಳಿಬಿಟ್ಟು 1 ಕೋಟಿ ರೂಪಾಯಿಗಳನ್ನು ನೀಡೋದಾಗಿ ಘೋಷಣೆ ಮಾಡ್ತಾರೆ. ಆದರೆ ಇಲ್ಲಿರುವ ದೊಡ್ಡ ತಮಾಷೆ ಏನು ಗೊತ್ತಾ? ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಇನ್ನೂ ಕೂಡ ರಿಜಿಸ್ಟರ್ಡ್ ಆಗದೇ ಇರುವಂತಹ ಸಂಸ್ಥೆ. ಭಾರತದ ಕಾನೂನಿನ ಪ್ರಕಾರ ಒಂದು ಸಂಸ್ಥೆ ನೋಂದಣಿಯೇ ಆಗದಿದ್ರೆ ಅದಕ್ಕೆ ಅಧಿಕೃತ ಬ್ಯಾಂಕ್ ಖಾತೆ ಇರುವುದಕ್ಕೆ ಹೇಗೆ ಸಾಧ್ಯ? ಬ್ಯಾಂಕ್ ಖಾತೆಯೇ ಇಲ್ಲದ ಮೇಲೆ ಕಪಿಲ್ ಸಿಬಲ್ ಅವರು ಆ 1 ಕೋಟಿ ರೂಪಾಯಿಗಳನ್ನು ಎಲ್ಲಿಗೆ ಜಮಾ ಮಾಡಿದ್ರು? ಯಾವ ಖಾತೆಗೆ ಹಣ ಹೋಗ್ತಾ ಇದೆ? ಇದನ್ನ ಯಾರು ನಿರ್ವಹಿಸ್ತಾ ಇದ್ದಾರೆ? ಇದು ಚುನಾವಣಾ ಆಯೋಗದ ನಿಯಮಗಳ ಉಲ್ಲಂಘನೆ ಅಲ್ವೇ? ಈ ಬಗ್ಗೆ ತನಿಖೆ ಆಗಬೇಕು ಅಂತ RTI ಕಾರ್ಯಕರ್ತರು ಈಗ ಒತ್ತಾಯ ಮಾಡ್ತಾ ಇದ್ದಾರೆ. ನಮ್ಮ ಪ್ರಿಯಾಂಕರ್ಗೆ ಸಾಹೇಬರು RSS ನೋಂದಣಿಯಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ಅವರದ್ದೇ ಪಕ್ಷದ ನಾಯಕರು ಹಾಗೂ ಅವರ ತಂದೆಯವರ ಸ್ನೇಹಿತರಾದಂತಹ ಕಪಿಲ್ ಸಿಬಲ್ ಅವರು ನೋಂದಣಿ ಆಗದ ಸಂಘಟನೆಗೆ ಹೇಗೆ ಅಷ್ಟೊಂದು ಹಣ ಕೊಟ್ಟರು? ಯಾಕಿದ್ರ ಬಗ್ಗೆ ಪ್ರಿಯಾಂಕರ್ಗೆ ಅವರು ಮಾತಾಡ್ತಾ ಇಲ್ಲ? ನೋಡಿ, ಅಭಿಜಿತ್ ದೀಪ್ಗೆ ಅಂದರೆ ಅರವಿಂದ್ ಕೇಜ್ರಿವಾಲು, ಮನೀಶ್ ಸಿಸೋಡಿಯಾ ಅವರ ಶಿಷ್ಯ ಅಂತ ಹೇಳಲಾಗುತ್ತೆ. ಹಾಗಾಗಿ ನಾವು ಮನೀಶ್ ಸಿಸೋಡಿಯಾ ಅವರ ಹಳೆಯ ಪ್ರಕರಣವನ್ನು ಇಲ್ಲಿ ನೆನಪು ಮಾಡಿಕೊಳ್ಳಲೇಬೇಕು. ಮನೀಶ್ ಸಿಸೋಡಿಯಾ ಅವರ ಮಗ ಕೆನಡಾದಲ್ಲಿ ಓದ್ತಾ ಇದ್ದಾನೆ.
ಸಿಸೋಡಿಯಾ ಅವರು ತಮ್ಮ ಅಫಿಡವಿಟ್ನಲ್ಲಿ ತಮ್ಮ ಕೇವಲ 1.4 ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ತೋರಿಸ್ಕೊಳ್ತಾರೆ. ಆದರೆ ಮಗನ ಶಿಕ್ಷಣಕ್ಕೆ ಅಂತ 1.5 ಕೋಟಿ ರೂಪಾಯಿ ಸಾಲ ಪಡೆದಿರೋದಾಗ ಹೇಳ್ಕೊಂಡಿದ್ದಾರೆ. ಅಚ್ಚರಿ ವಿಷಯ ಏನಂದರೆ ಈ 1.5 ಕೋಟಿ ರೂಪಾಯಿಗಳನ್ನು ಅವ್ರು ಯಾವುದೇ ಬ್ಯಾಂಕಿಂದ ಸಾಲವಾಗಿ ಪಡೆದಿಲ್ಲ, ಬದಲಾಗಿ ತಮ್ಮ ಸ್ನೇಹಿತರಿಂದ ಪಡೆದಿದ್ದಾರಂತೆ. ರಮೇಶ್ ಮಿತ್ತಲ್ ಅವರಿಂದ 86 ಲಕ್ಷ, ಪುನೀತ್ ಅರೋರಾ ಅವರಿಂದ 8 ಲಕ್ಷ ಮತ್ತು ದೀಪಾಲಿ ಅನ್ನೋರಿಂದ 1 ಲಕ್ಷ ರೂಪಾಯಿಗಳನ್ನು ಸಾಲವಾಗಿ ಪಡ್ಕೊಂಡಿದ್ದಾರಂತೆ. ಗುರುಗಳೇ ಈ ರೀತಿ ಸ್ನೇಹಿತರಿಂದ ಕೋಟ್ಯಂತರ ರೂಪಾಯಿ ಸಾಲ ಪಡೆದಿರಬೇಕಾದ್ರೆ ಶಿಷ್ಯ ಅಭಿಜಿತ್ ದೀಪ್ಗೆ ಕೂಡ ಅಮೇರಿಕಾದ ಓದಿಗಾಗಿ ಇಂತಹದ್ದೇ ಯಾವುದಾದ್ರೂ ಮಾರ್ಗ ಅನುಸರಿಸಿದ್ದಾರಾ? ಅವರು ಕೂಡ ತಮ್ಮ ಸಾಲದ ವಿವರಗಳನ್ನು ಸಾರ್ವಜನಿಕವಾಗಿ ಯಾಕೆ ಘೋಷಿಸಬಾರ್ದು? ಹಾಗಾದ್ರೆ ನೋಡಿ, ಯಾವಾಗ ಈ ಆರ್ಥಿಕ ಪ್ರಶ್ನೆಗಳು ಮತ್ತು RTI ವಿಚಾರಣೆಗಳು ಮುನ್ನೆಲೆಗೆ ಬಂದವೋ ತಕ್ಷಣವೇ ಅಭಿಜಿತ್ ದೀಪ್ಗೆ ಅವರ ಆರೋಗ್ಯ ಹದಗೆಡೋದಕ್ಕೆ ಶುರುವಾಗುತ್ತೆ. ಲೋ BP ಆಗುತ್ತೆ, ವಾಂತಿ ಶುರುವಾಗುತ್ತೆ, ಅತಿಯಾದ ಒತ್ತಡ ಮತ್ತು ಲೂಸ್ ಮೋಷನ್ ಕೂಡ ಪ್ರಾರಂಭ ಆಗುತ್ತೆ. ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಅನಾರೋಗ್ಯವನ್ನು ಒಂದು ಅಸ್ತ್ರವಾಗಿ ಬಳಸೋದು ಹಳೆಯ ತಂತ್ರ. ನೀವು ಸತ್ಯವಂತರಾಗಿದ್ದರೆ ಅನಾರೋಗ್ಯದ ನೆಪ ಯಾಕಬೇಕು? ಅಮೇರಿಕಾದಲ್ಲಿ ಓದಿದ ದಾಖಲೆಗಳನ್ನು ತೋರಿಸಿ, ಬ್ಯಾಂಕ್ ಲೋನ್ ಪೇಪರ್ಸ್ ತೋರಿಸಿ, ಸ್ಕಾಲರ್ಶಿಪ್ ಪತ್ರಗಳನ್ನು ಸಾರ್ವಜನಿಕವಾಗಿರಿಸಿ, ಅದನ್ನು ಬಿಟ್ಟು ಗ್ಲೂಕೋಸ್ ಏರಿಸ್ಕೊಳ್ತಾ ಆಸ್ಪತ್ರೆಯಲ್ಲಿ ಮಲಗಿದ್ರೆ ಸತ್ಯ ಮರೆಯಾಗೋದಿಲ್ಲ. ನೋಡಿ, ಇವರಿಗೆಲ್ಲ ಕೇವಲ ಕೇಂದ್ರ ಸರ್ಕಾರದ ವಿರುದ್ಧ ಅಥವಾ ನಿರ್ದಿಷ್ಟ ವಿಷಯಗಳ ಬಗ್ಗೆ ಮಾತ್ರ ದನಿ ಎತ್ತೋಕೆ ಸಾಧ್ಯ ಆಗುತ್ತೆ. ಇತ್ತೀಚೆಗೆ ಜಾರ್ಖಂಡ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಲ್ಲಿನ ಸೀಟುಗಳ ಹಂಚಿಕೆಯಲ್ಲಿ ಸಮಸ್ಯೆ ಆಗ್ತಾ ಇದೆ. ಪಾಪ ಆ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಬಿಸ್ಕೆಟ್ ತಿಂದು ಬದುಕ್ತಾ ಇದ್ದಾರೆ. प्रोटेस्ट में इतना खाने वाने का आइटम रहता है तो तुम लोग खाली बिस्किट क्या खा रहे हो? यहाँ कौन देगा, क्या देगा सर? ये दिल्ली ने है कि फॉरेन फंडिंग हो रहा है, सबको जोमेटो से कोई भी कहीं से खाने का आ रहा दे रहा है. ये झारखंड से कोई कुछ नहीं देगा. यहाँ स्टूडेंट खुद के लिए लड़ रहा है. तो सुबह से खाली बिस्किट खा रहे हो? खाली बिस्किट खा रहे, घर से चना ला. ಆ ವಿದ್ಯಾರ್ಥಿಗಳಿಗೆ ಕೇಳಿದ್ರೆ ಹೇಳ್ತಾರೆ, ಸರ್ ನಮಗೆ ಸಮೋಸ ಕೊಡೋದಕ್ಕೆ ಅಥವಾ ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡೋದಕ್ಕೆ ವಿದೇಶದಿಂದ ಫಂಡಿಂಗ್ ಆಗ್ತಿಲ್ಲ ಅಂತ. ನೋಡಿ, ದೆಹಲಿ ಪ್ರತಿಭಟನೆಯಲ್ಲಿದ್ದಂತಹ ಕಾಳಜಿ ಇವ್ರ ಮೇಲೆ ಹಾಕಿಲ್ಲ. ಪಂಜಾಬ್ನಲ್ಲಿ ಪೇಪರ್ ಲೀಕ್ ಹಗರಣ ನಡೆದಿದೆ. ಕರ್ನಾಟಕ ಮತ್ತು ಕೇರಳದಲ್ಲಿ ಕೂಡ ಇಂತಹ 10 ಗಂಭೀರ ಸಮಸ್ಯೆಗಳಿದೆ. ಆದರೆ ಈ ಕಾಕ್ರೋಚ್ಗಳು ಜಾರ್ಖಂಡ್ ಬಗ್ಗೆ ಅಥವಾ ಪಂಜಾಬ್ ಬಗ್ಗೆ ಒಂದು ಮಾತು ಕೂಡ ಆಡೋದಿಲ್ಲ. ಯಾಕೆ? ಅಲ್ಲಿನ ಶಿಕ್ಷಣ ಮಂತ್ರಿಗಳ ರಾಜೀನಾಮೆಯನ್ನು ಇವರು ಯಾಕೆ ಕೇಳೋದಿಲ್ಲ? ಕೇವಲ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳೋದೇ ಇವರ ಏಕೈಕ ಗುರಿ. ಹಾಗಾದ್ರೆ ಇವರ ಹೋರಾಟ ಮಕ್ಕಳ ಹಿತಕ್ಕಾಗಿಯೋ ಅಥವಾ ಯಾವುದೋ ರಾಜಕೀಯ ಅಜೆಂಡಾ ಪೂರೈಸೋದಕ್ಕಾಗಿಯೋ? ಇಲ್ಲಿ ಅಭಿಜಿತ್ ಮಾತ್ರ ಅಲ್ಲ, ಈತನ ಜೊತೆಗಿರುವಂತಹ ಸೌರಭ್ ದಾಸ್ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಶುರುವಾಗಿದೆ. ಸೌರಭ್ ದಾಸ್ ಅವರ ರಾಷ್ಟ್ರೀಯತೆ ಅಂದರೆ ನ್ಯಾಷನಾಲಿಟಿ ಯಾವುದು? ನೇಪಾಳದವರ ಅನ್ನೋ ಚರ್ಚೆ ಕೂಡ ಆರಂಭ ಆಗಿದೆ. ಅಲ್ಲದೆ ಸೌರಭ್ ದಾಸ್ ಅವರು ದೆಹಲಿಯಲ್ಲಿ ಅತ್ಯಂತ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ, ದೊಡ್ಡ ಬಂಗಲೆ ಹೊಂದಿದ್ದಾರೆ, ದುಬಾರಿ ಪಾರ್ಟಿಗಳನ್ನು ಆಯೋಜನೆ ಮಾಡ್ತಾರೆ ಅಂತಲೂ ವರದಿಯಾಗಿದೆ. ಇಷ್ಟೊಂದು ಹಣ ಎಲ್ಲಿಂದ ಬರ್ತಿದೆ ಇವರಿಗೆಲ್ಲ? ಈ ಯುವಕರಿಗೆ ವಿದೇಶಿ ಸಂಪರ್ಕ ಇದೆಯಾ? ಇವರ ಆಸ್ತಿ ಮತ್ತು ಆದಾಯದ ಮೂಲಗಳ ಬಗ್ಗೆ ತನಿಖೆ ಆಗಬೇಕು ಅನ್ನೋ ಬೇಡಿಕೆ ಈಗ ಇಡೀ ದೇಶದಲ್ಲಿ ಶುರುವಾಗಿದೆ. ಅಜಿತ್ ದೋವಲ್ ಅವರು ಹೇಳ್ದಂಗೆ, ದೇಶ ಅಭಿವೃದ್ಧಿ ಹೊಂದ್ತಾ ಇರುವಾಗ ಇಂತಹ ಆಂತರಿಕ ಸವಾಲುಗಳು ಎದುರಾಗುತ್ತೆ. ಈ ಸವಾಲುಗಳನ್ನು ನಾವು ಎದುರಿಸಲೇಬೇಕು. ವೀಕ್ಷಕರೇ, ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ, ಆದರೆ ಅದನ್ನು ಹೊರತರೋದು ನಮ್ಮ ಜವಾಬ್ದಾರಿ. ದೇಶವನ್ನು ದಾರಿ ತಪ್ಪಿಸುವುದಕ್ಕೆ ಯತ್ನಿಸುವಂತಹ ಇಂತಹ ಶಕ್ತಿಗಳ ವಿರುದ್ಧ ನಾವು ಎಚ್ಚರದಿಂದಿರಬೇಕು. ಈ ಹಣಕಾಸಿನ ವ್ಯವಹಾರಗಳ ತನಿಖೆ ಪೂರ್ಣವಾಗಿ ನಡೆಯಬೇಕು ಮತ್ತು ಸತ್ಯ ಜನರಿಗೆ ತಿಳಿಬೇಕು. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.